ಪವರ್ ಶೇರಿಂಗ್ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಸಿಎಂ ಮತ್ತು ಡಿ.ಸಿ.ಎಂ. ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಅವರು ನಾವಿದೇ ಹೇಳ್ತಾ ಇದ್ದು ಅಂದ್ರೆ ಪವರ್ ಶೇರಿಂಗ್ ಪ್ರಶ್ನೆಗಳಿಗೆ ಉತ್ತರನೇ ಕೊಟ್ಟಿಲ್ಲ. ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅವ್ರು ಮೊದಲೇ ಫಿಕ್ಸ್ ಆಗಿ ಬಂದಿದ್ರು, ಅವಷ್ಟನ್ನು ಮಾತ್ರ ಆನ್ಸರ್ ಮಾಡ್ತಾ ಇದ್ರು. ಅಷ್ಟು ಪ್ರಶ್ನೆಗಳನ್ನು ಮಾತ್ರ ರಿಸೀವ್ ಮಾಡ್ತಾ ಇದ್ರು. ಉಳಿದಿದ್ದು ಏನೇ ಕೇಳಿದ್ರು ಹೈಕಮಾಂಡ್ ನಿರ್ಧಾರನೇ ಫೈನಲ್ ಅಂತ ಹೇಳ್ತಾ ಇದ್ರು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಷ್ಟೇನೆ ಮೌನದ ಮೂಲಕ ಉತ್ತರವನ್ನು ಕೊಡ್ತಾ ಇದ್ರು. ಏನೇ ಕೇಳಿದ್ರು ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿತ್ತು ಅನ್ನೋ ರೀತಿನಲ್ಲಿ ದಾಟಿ ಇತ್ತು. ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಸ್ಟ್ಯಾಚರ್ ಇರ್ಬೋದು, ಹಂಗೆ ಕಾಣಿಸ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇಬ್ಬರು ಪ್ರಶ್ನೋತ್ತರಗಳನ್ನು ತಗೊಂಡ್ರು, ಅಂದರೆ ಕ್ವೆಶನ್ಸನ್ನು ತಗೊಂಡ್ರು. ಬಟ್ ಅವ್ರು ಏನನ್ನು ಹೇಳಬೇಕು ಅಂತ ಫಸ್ಟೇ ಫಿಕ್ಸ್ ಆಗಿ ಬಂದಿದ್ರು ಅಂತ ಕಾಣಿಸುತ್ತೆ. ಅಷ್ಟನ್ನು ಮಾತ್ರ ಆನ್ಸರ್ ಮಾಡಿ ಎದ್ದು ಹೋದ್ರು ಅನ್ನೋದು ಕಾಣಿಸ್ತಾ ಇತ್ತು. ಮಮತಾ, ಹೌದು, ಬಹಳ ಜಾಣವಾಗಿ ಇಬ್ಬರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು. ಪವರ್ ಶೇರ್ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ಎಲ್ಲೂ ಕೂಡ ಇಬ್ಬರು ಕೂಡ ಹೇಳಿಲ್ಲ. ಹೈಕಮಾಂಡ್ ಸೂಚನೆ ಮೇರೆಗೆ ಇಬ್ಬರು ಕೂಡ ತಿಂಡಿ ಮಾಡಿದ್ದೇವೆ, ಇಬ್ಬರು ಕೂಡ ಮಾತನಾಡಿದ್ದೇವೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಈ ಕಳೆದ ಕೆಲ ದಿನಗಳಿಂದ ಏನೆಲ್ಲ ಗೊಂದಲ ಆಗ್ತಿದೆ, ಆ ಗೊಂದಲಗಳೆಲ್ಲ ಇನ್ಮೇಲೆ ಬ್ರೇಕ್ ಆಗ್ತೇವೆ. ನಾಳೆಯಿಂದ ಗೊಂದಲನೇ ಇರೋದಿಲ್ಲ. ಏನೇ ಆದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಹೊರತು ಪವರ್ ಶೇರ್ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಯಾವ ಪ್ರಶ್ನೆಗೂ ಕೂಡ ಸಿ.ಎಂ. ಆಗಲಿ ಡಿ.ಸಿ.ಎಂ. ಆಗಲಿ ಉತ್ತರ ಕೊಡಲೇ ಇಲ್ಲ. ಮುಖ್ಯಮಂತ್ರಿಗಳಾದರೂ ಕೂಡ ಒಂದು ರೀತಿಯಲ್ಲಿ ಗರಂ ಆದರು. ಹೇಳಿಲ್ವೇನ್ರಿ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಕೂಡ ನಾವು ಬದ್ಧವಾಗಿರ್ತೇವೆ, ಇನ್ನೂ ಕೂಡ ಕರೆದಿಲ್ಲ, ನಮಗೆ ಕರೆದ್ರೆ ದೆಹಲಿಗೆ ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ವಿಚಾರ ಒಂದನ್ನು ಸಸ್ಪೆನ್ಸ್ ಆಗಿ ಇಟ್ಕೊಂಡು ಉಳಿದೆಲ್ಲ ವಿಚಾರವನ್ನು ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಪಿತೂರಿ ಆಗಿದೆ ಈ ಗೊಂದಲಗಳ ವಿಚಾರದಲ್ಲಿ, ಎಲ್ಲದರ ವಿಚಾರದಲ್ಲಿ. ಹಾಗಾಗಿ ನಾವು ಆ ಪಿತೂರಿಗೆ ಒಳಗಾಗೋದಿಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಗ್ಗಟ್ಟಿನ ಜಪವನ್ನು ಕೂಡ ಪಠಿಸಿದ್ದಾರೆ. ಒಟ್ಟಾರೆಯಾಗಿ ಒಂದೇ ಒಂದು ಲೈನು, ಹೈಕಮಾಂಡ್ ತೀರ್ಮಾನ ಏನೇ ಮಾಡಿದ್ರು ಕೂಡ ಅದಕ್ಕೆ ಬದ್ಧವಾಗಿರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಗ್ಗಟ್ಟಾಗಿ ಹೋಗಬೇಕು, ಯಾವುದೇ ಗೊಂದಲ ಇನ್ನು ಮುಂದೆ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿ ಆದ ನಂತರ ಇಬ್ಬರು ಕೂಡ ಹೈಕಮಾಂಡ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಪವರ್ ಶೇರ್ ವಿಚಾರವಾಗಿ ಇಬ್ಬರು ಕೂಡ ಬಿಟ್ಟು ಕೊಟ್ಟಿಲ್ಲ, ಸಸ್ಪೆನ್ಸನ್ನು ಹಂಗೆ ಕಾಯ್ದುಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅನ್ನುವಂಥದ್ದು ಈ ಇಬ್ಬರ ನಡುವಿನ ಆಗಿರುವಂತಹ ಒಪ್ಪಂದ. ಆದರೆ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಅವರಿಬ್ಬರಿಗೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಾಳೆ ಸಭೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾಳೆ ಸಭೆ ಇದ್ರೆ ಸೆಷನ್ ಬಗ್ಗೆ ಚರ್ಚೆ ಮಾಡ್ತಾರೆ, ಸೆಷನ್ ತಯಾರಿ ಬಗ್ಗೆ ಅಂತಾನೂ ಹೇಳಲಾಗ್ತಿದೆ. ಕರ್ನಾಟಕದ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅನಂತರವೇ ಇವ್ರಿಗೂ ಕೂಡ ಮಾಹಿತಿ ಬರೋದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕೆ ಯಾವುದೇ ಬದಲಾವಣೆಗಳ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅನ್ನೋ ಸಂದೇಶವನ್ನು ಕೊಟ್ಟಂಗಿತ್ತು. ಆಮೇಲೆ ಇನ್ನೊಂದು ಆಯಾಮ ಅಂದರೆ ಗಾಯ ಆಗಿರೋದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಗುರುತಿಸಿದೆ. ಗಾಯಕ್ಕೆ ಮದ್ದನ್ನು ನಾವು ಹಚ್ಚೋದಕ್ಕಾಗಲ್ಲ, ಹೈಕಮಾಂಡ್ ಹಚ್ಚಲಿ ಅನ್ನೋ ರೀತಿಯಲ್ಲಿ ಇತ್ತು.